ಆತ್ಮೀಯ ವೀಕ್ಷಕ ಬಂಧುಗಳೇ, ನಿನ್ನೆ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ ಮಹಾಂತೇಶ್ ಬೀಳಗಿ ಸರ್ ಅವರು ಬಹುದೊಡ್ಡ ಜ್ಞಾನ ಸಾಗರ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ತಾವುಗಳು ಪಾರಂಗತ ಹೊಂದಿ ಅತ್ಯುತ್ತಮವಾಗಿರ್ತಕ್ಕಂಥ ತಮ್ಮ ಮೋಟಿವೇಶ್ನಲ್ ಸ್ಪೀಚ್ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಪ್ರೇರಣಾ ಶಕ್ತಿಯಾಗಿ ಅವರು ಹೇಳುವಂತಹ ಪ್ರತಿಯೊಂದು ಮಾತುಗಳು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿಯನ್ನು ಓದುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಬಹುದೊಡ್ಡದಾದಂತಹ ಒಂದು ಮಾದರಿ ಅಂತಲೇ ಹೇಳ್ಬೋದು. ಜೊತೆಗೆ ಅವ್ರು ಕೊಡುವಂತಹ ಸಲಹೆ ಸೂಚನೆ ಹೇಗೆ ಓದಬೇಕು, ಯಾವ ರೀತಿಯಾಗಿ ಕಡುಬಡತನ ಇದ್ದರೂ ಕೂಡ ಸಾಧನೆ ಮಾಡುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಮಾಹಿತಿಯನ್ನು ಒದಗಿಸುತ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸ್ಪರ್ಧಾತ್ಮಕ ಲೋಕಕ್ಕೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಅವರು ಹೇಳ್ತಾರೆ, ನಾವೆಲ್ಲ ಯುಗಗಳನ್ನು ನೋಡಿದ್ದೀವಿ. ಕಲಿಯುಗ, ತ್ರೇತಾಯುಗ, ಹೀಗೆ ದ್ವಾಪರ ಯುಗ, ಎಲ್ಲ ಯುಗಗಳಿಗಿಂತ ಇವತ್ತಿನ ಜ್ಞಾನಯುಗ ಎನ್ನುವಂಥದ್ದು ಬಹುದೊಡ್ಡ ಒಂದು ಅಮೂಲ್ಯ ಜ್ಞಾನ ಸಂಪತ್ತು. ಇದನ್ನು ನಾವು ಗಳಿಸಬೇಕು. ನಿರಂತರವಾಗಿ ಪುಸ್ತಕಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ಜ್ಞಾನ ಸಂಪತ್ತನ್ನು ಬೆಳೆಸಿಕೊಂಡಾಗ ಮಾತ್ರ ನಾವುಗಳು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನನ್ನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಸರ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಮನಮುಟ್ಟುವಂತೆ ತಮ್ಮ ಪ್ರೇರಣಾ ಶಕ್ತಿಯ ಮಾತುಗಳನ್ನು ನಾವೆಲ್ಲ ಕೇಳಿದ್ದೇವೆ. ನಿಜವಾಗಲೂ ಕೂಡ ಈ ಭೂಮಿ ಮೇಲೆ ಸಾವು ಅನ್ನುವಂಥದ್ದು ಯಾರಿಗೆ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅದಕ್ಕೆ ಒಂದು ನಿದರ್ಶನ ಅಂತೇಳಿದರೆ ನಿನ್ನೆ ನಡೆದಂಥ ಒಂದು ಅನಿರೀಕ್ಷಿತ ಅಪಘಾತದಲ್ಲಿ ಹಿರಿಯ IAS ಅಧಿಕಾರಿಗಳು ತಾವುಗಳು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಇದ್ದಂಥ ಸಂದರ್ಭದಲ್ಲಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದುಕೊಂಡವರು, ಅನೇಕ ಮಂದಿಗೆ ಸಹಾಯಾರ್ಥ ಮಾಡಿ ಅವರ ಕಣ್ಣೀರನ್ನು ಒರೆಸಿದಂಥ ಮಹಾನ್ ವ್ಯಕ್ತಿಗಳು ಅಂಥೇಳಿದರೆ ಮಹಾಂತೇಶ್ ಬೀಳಗಿ ಸರ್ ಅವರು. ಇಂತಹ ಮಹಾನ್ ಚೇತನ ಜ್ಞಾನ ಭಂಡಾರ ಶಕ್ತಿ ಇವತ್ತು ನಮ್ಮ ಕರ್ನಾಟಕದ ಬಹುದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ತಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಒಂದಿಷ್ಟು ಕೂಡ ಕಪ್ಪು ಚುಕ್ಕೆ ಬರದ ಹಾಗೆ ತಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸಿ ಕರ್ನಾಟಕಕ್ಕೆ ಮಾದರಿ ಒಬ್ಬ IAS ಅಧಿಕಾರಿಯಾಗಿ ಪರಿವರ್ತನೆಯನ್ನು ಬಯಸುತ್ತಾ ತಾವುಗಳು ಪರಿವರ್ತನೆಯನ್ನು ಹೊಂದಿ ಆಯಾ ಜಿಲ್ಲೆಗಳನ್ನು ತಮ್ಮ ಅಧಿಕಾರದ ಅವಧಿನಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಿ ಸಮಾಜಕ್ಕೆ ಸೈ ಎನಿಸಿಕೊಂಡವರು ಮಹಾಂತೇಶ್ ಬೀಳಗಿ ಸರ್ ಅವರು. ಇಂಥವರ ಒಂದು ಸಾವಿನ ಸಂಗತಿಯನ್ನು ಕೇಳಿದಂತಹ ಕರ್ನಾಟಕದ ಅನೇಕ ಜನರಿಗೆ ಅದು ಬಹುದೊಡ್ಡದಾಗಿರ್ತಕ್ಕಂಥ ಇವರ ಒಂದು ಕೊಡುಗೆ ಏನಪ್ಪ ಅಂದರೆ, ತಾವುಗಳು ಬಸವ ತತ್ವವನ್ನು ಅನುಸರಿಸಿ ಅದನ್ನು ಪ್ರಚಾರ ಮಾಡುವತ್ತ ಅನೇಕ ಒಂದು ವಚನಗಳನ್ನು, ಅನೇಕ ಬಸವಣ್ಣನವರ ಒಂದು ಜೀವನದ ಮೌಲ್ಯದ ದಾರಿಗಳನ್ನು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ, ಒಂದು ಮೋಟಿವೇಶ್ನಲ್ ಸ್ಪೀಚ್ಗಳಲ್ಲಿ ಭಾಳ ಅರ್ಥಗರ್ಭಿತವಾಗಿ ಹೇಳೋದ್ರ ಮೂಲಕ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಒಲವು ಎನ್ನುವುದು ಆತನ ವ್ಯಕ್ತಿತ್ವವನ್ನು ಹೇಗೆ ಅದು ಬಿಂಬಿಸ್ತದೆ ಸಮಾಜದಲ್ಲಿ, ಮತ್ತು ಆ ಮೂಲಕವಾಗಿ ಆಧ್ಯಾತ್ಮವನ್ನು ಮೈಗೂಡಿಸಿಕೊಂಡಾಗ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಹೇಗೆ ಬರುತ್ತದೆ ಅನ್ನುವಂತಹ ಮಾತನ್ನು ಕೂಡ ಮಹಾಂತೇಶ್ ಬೀಳಗಿ ಸರ್ ಅವರು ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೆ ಅದು ಪ್ರೇರಣೆಯಾಗಿ ಅನೇಕ ಒಂದು ಶಾಲಾ ಕಾಲೇಜುಗಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಭಾಳ ಮನಸ್ಸು ತುಂಬುವಂತಹ ಅನೇಕ ಒಂದು ಪ್ರೇರಣಾತ್ಮಕ ಮಾತುಗಳು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನ ಯುವ ಪೀಳಿಗೆಗೆ ಮಾದರಿ ಅಂತಲೇ ಹೇಳ್ಬೋದು. ಅಂತಹ ವ್ಯಕ್ತಿಗಳು ಇಹಲೋಕ ತ್ಯಾಜಿಸಿದ್ದು ನಿಜವಾಗಲೂ ಕೂಡ ಅನೇಕ ಮಂದಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ, ತರಬೇತಿ ಕೇಂದ್ರಗಳಲ್ಲಿ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳೆದುಕೊಂಡಂತಹ ನಷ್ಟ ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಗಳಿಗೆ ಆಗಿದೆ. ಅವರೊಬ್ಬ IAS ಅಧಿಕಾರಿ ಆಗಿರಲಿಲ್ಲ, ಜನಸಾಮಾನ್ಯರಲ್ಲಿ ದೊಡ್ಡವರಲ್ಲಿ ದೊಡ್ಡವರಾಗಿ, ಹಿರಿಯರಾಗಿ, ಕಿರಿಯರಾಗಿ ತಮ್ಮನ್ನು ತಾವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕ್ರಿಯಾಶೀಲತೆಯಿಂದ ತೊಡಗಿಸಿಕೊಂಡು, ಯಾವತ್ತೂ ಕೂಡ ನಾವು ವೃತ್ತಿಯಲ್ಲಿದ್ದಾಗ ನಿವೃತ್ತರಾಗಬಾರದು, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕ್ರಿಯಾಶೀಲತೆಯಿಂದ ಮಾಡಬೇಕು ಅನ್ನುವುದೇ ಅವರ ಮನದಾಳದ ಮಾತಾಗಿತ್ತು. ಅಂತಹ ಒಬ್ಬ ಚೇತನ ದಿವ್ಯಶಕ್ತಿ ಮಹಾಂತೇಶ್ ಬೀಳಗಿ ಸರ್ ಈ ಒಂದು ರಾಜ್ಯದ ಅನೇಕ ಮನಗಳನ್ನು ಬಿಟ್ಟು ಹೋಗಿರುವುದು ದುಃಖದ ಸಂಗತಿ. ನಿಜವಾಗಲೂ ಅವರ ಒಂದು ಮಾತಿನ ಶೈಲಿ, ಅವರ ಜ್ಞಾನ ಭಂಡಾರ,
ಅವರು ಮಾತನಾಡುವಂತಹ ಪದಗಳ ಬಳಕೆ, ವಾಕ್ಯ ರಚನೆ ಪ್ರತಿಯೊಂದು ಕೂಡ ಅರ್ಥಗರ್ಭಿತ. ಅವರು ಧಾರವಾಡ ಭಾಷೆಯ ಶೈಲಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾತನಾಡ್ತಕ್ಕಂಥ ಒಬ್ಬ ಉತ್ತಮ ಮಾತುಗಾರರು. ಅನೇಕ ಕಾರ್ಯಕ್ರಮಗಳಲ್ಲಿ ಸುಮಾರು 2-3 ಗಂಟೆಗಳ ಕಾಲ ಅವರು ಮಾತನಾಡಿದಾಗ್ಯೂ ಕೂಡ ಒಬ್ಬರು ಕೂಡ ಬೇಜಾರಾಯಿತು ಅನ್ನುವಂಥ ಮನಸ್ಸನ್ನು ಹೊಂದದೆ ಅವರ ಮಾತನ್ನು ಕೇಳುವಂಥ ಪ್ರತಿಯೊಬ್ಬರೂ ಕೂಡ ಇನ್ನೂ ಕೂಡ ಕೇಳಬೇಕು ಅಂತಕ್ಕಂಥ ಕಾತುರತೆಯಲ್ಲಿ ಕಾದು ಕುಳಿತಂಥ ಅನೇಕ ಜನರನ್ನು ನಾವು ನೋಡಿದ್ದೇವೆ. ಅವರ ಉಪನ್ಯಾಸ ಅಂದರೆ ಒಬ್ಬ ಜನಸಾಮಾನ್ಯ ಸಣ್ಣ ಮಗುವಿಗೆ ಕೂಡ ಅರ್ಥ ಆಗುವಂತೆ ಅವರ ಸರಳ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಕಲೆ, ಅವರಲ್ಲಿರುವಂಥ ಸದ್ಗುಣ, ಅವರು ರೂಢಿಸಿಕೊಂಡಂಥ ಧಾರ್ಮಿಕ ಒಂದು ಕೆಲಸ ಕಾರ್ಯಗಳು, ಅವರು ಸಮಾಜಕ್ಕೆ ಕೊಟ್ಟಂಥ ಅನೇಕ ಒಂದು ಅಮೂಲಾಗ್ರ ಮಾರ್ಗದರ್ಶನದ ಮಾತುಗಳು, ಇವೆಲ್ಲವೂ ಕೂಡ ಅವರು ಇವತ್ತು ಇರದೇ ಇರಬಹುದು. ಅವರ ಜೀವ, ಅವರ ದೇಹ ಭೂಮಿ ಮೇಲೆ ಇಲ್ಲ. ಅವರು ಕೊಟ್ಟಂಥ ಕೊಡುಗೆ, ಅವರು ಮಾತಿನ ಮೂಲಕವಾಗಿ ಮನಗಳನ್ನು ಕಟ್ಟಿದಂತಹ, ಮನಸ್ಥಿತಿಗಳನ್ನು ಬದಲಾಯಿಸಿದಂಥ ಮಾತುಗಳು ಇವತ್ತು ಸಮಾಜಕ್ಕೆ ನಿಜವಾಗಲೂ ಕೂಡ ಅಮೂಲಾಗ್ರ ಬದಲಾವಣೆಯನ್ನು ತರಲಿಕ್ಕೆ ಅವರು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆತ್ಮೀಯರೇ, ಇವತ್ತು ಮನುಷ್ಯ ಹುಟ್ಟುತ್ತಾನೆ, ಏನೆಲ್ಲ ಬದಲಾಗ್ತಾನೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ, ಮಾಡುವಂಥ ವಿಧಾನ, ಮಾಡುವಂಥ ರೀತಿ, ವ್ಯಕ್ತಿ ವಿಭಿನ್ನತೆ ಇರ್ತದೆ. ಅಂಥ IAS ಅಧಿಕಾರಿಯಾಗಿದ್ದು ಅನೇಕ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮೈಗೂಡಿಸಿಕೊಂಡು ನಾನೊಬ್ಬ IAS ಅಧಿಕಾರಿ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಜನಸಾಮಾನ್ಯರ ನೋವುಗಳಿಗೆ, ಅವರ ನಲಿವುಗಳಿಗೆ ಅವರು ಬಹಳ ಹತ್ತಿರವಾಗಿ ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಇದೆಯಲ್ಲ, ನಿಜವಾಗಲೂ ಕೂಡ ಇದು ಮೆಚ್ಚುವಂಥದ್ದು. ಇಂಥ ಮಹಾನ್ ಚೇತನ ಶಕ್ತಿ ಇವತ್ತು ಬೇಕಾಗಿತ್ತು. ಭಗವಂತ ಯಾವತ್ತೂ ಕೂಡ ಒಳ್ಳೆಯವರನ್ನು ಬಹುಕಾಲ ಈ ಭೂಮಿ ಮೇಲೆ ಬಿಡಲ್ಲ ಅನ್ನೋದಕ್ಕೆ ಇದೇ ನಿದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಯಾರು ಸಮಾಜವನ್ನು ಬದಲಾಯಿಸ್ತಾರೆ, ಯಾರು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ, ನಾವುಗಳೆಲ್ಲ ನೋಡಿದಂತೆ ಅಂಥವರು ಈ ಭೂಮಿ ಮೇಲೆ ಬಹುದಿನಗಳ ಕಾಲ ಭಗವಂತ ಬಿಡಲ್ಲ. ಹಾಗಾಗಿ ಇವತ್ತು ಇಂಥ ಮಹಾನ್ ಚೇತನ ಶಕ್ತಿಯನ್ನು ಕಳೆದುಕೊಂಡಂಥ ಕರ್ನಾಟಕ ಬಡವಾಗಿದೆ, ತುಂಬಲಾರದಂಥ ನಷ್ಟ ಅಂತಲೇ ಹೇಳ್ಬೋದು. ಇಂಥ ಮಹಾನ್ ಚೇತನ ಶಕ್ತಿ ಇನ್ನೂ ಮುಂದಿನ ದಿನಗಳಲ್ಲಿ ಹುಟ್ಟಿ ಬರಲಿ. ಇವರಿಂದ ಇನ್ನೂ ಕೂಡ ಸಮಾಜ ಮತ್ತು ಅವರ ಆಡಳಿತದ ತಂತ್ರಗಳ ಮೂಲಕವಾಗಿ ಆಡಳಿತ ಯಂತ್ರವನ್ನು ಬದಲಾಯಿಸಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವರ ಅಗಲಿಕೆಯ ನೋವು ಅವರ ಕುಟುಂಬಕ್ಕೆ ಭಗವಂತ ಚಿರ ಶಾಂತಿಯನ್ನು ಕೊಡಲಿ. ಆ ದುಃಖ ತಡೆದುಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದಯಪಾಲಿಸಲಿ. ಇಂತಹ ಚೇತನ ಶಕ್ತಿಗಳು ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನು ಹುಟ್ಟಿ ಬರಲಿ. ಇವರಿಂದ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ಇತ್ತು. ಇವರಿಂದ ಕಲಿತು ಬದಲಾಗಬೇಕಾದಂಥ ಅನೇಕ ಬದಲಾವಣೆಯ ಅಂಶಗಳು ಇದ್ದವು. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ, ಇವರ ಮಾತಿನಿಂದ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಂತಹ ಅನೇಕ ಸ್ಪರ್ಧಾರ್ಥಿಗಳ ಮನದಾಳದ ಮಾತು ಮಹಾಂತೇಶ್ ಬೀಳಗಿ ಸರ್ ಅವರು ಬಡತನದಲ್ಲಿ ಹುಟ್ಟಿ ಬೆಳೆದಗ್ಗಿ ಕೂಡ ಒಬ್ಬ ಮಾದರಿಯ ಅಧಿಕಾರಿಯಾಗಿ, ಮಹಾನ್ ಚೇತನ ಶಕ್ತಿಯಾಗಿ, ನಮಗೆಲ್ಲ ದಾರಿದೀಪವಾಗಿ ಇಂದಿನ ದಿನಮಾನಗಳಲ್ಲಿ ಅವರು ನಮಗೆ ಮಾದರಿಯಾಗಿದ್ದರು. ಅವರನ್ನು ಕಳೆದುಕೊಂಡಿದ್ದು ಬಹಳ ನೋವಿನ ಸಂಗತಿ ಅಂತ ಅನೇಕ ತರಬೇತಿ ಸಂಸ್ಥೆಗಳ ತರಬೇತಿ ವಿದ್ಯಾರ್ಥಿಗಳು ಮನದಾಳದ ಮಾತನ್ನು ಮಾತಾಡುವುದನ್ನು ಕಂಡರೆ ನಿಜವಾಗ್ಲೂ ಕೂಡ ಮನಸ್ಸಿಗೆ ದುಃಖ ಅನ್ನಿಸ್ತದೆ, ಖೇದ ಅನ್ನಿಸ್ತದೆ. ಇಂತಹ ವ್ಯಕ್ತಿ ಬಹುದೊಡ್ಡ ಜ್ಞಾನ ಭಂಡಾರ ಈ ಕರ್ನಾಟಕ, ಈ ಮಣ್ಣಿನ ನಾಡಿನಲ್ಲಿ ಹುಟ್ಟಿ ಬರಲಿ. ಅನೇಕ ಸ್ಪರ್ಧಾತ್ಮಕ ಜಗತ್ತಿನ ವಿದ್ಯಾರ್ಥಿಗಳ ಜ್ಞಾನದ ಬುತ್ತಿಯನ್ನು ಹಂಚುವಂತಹ ವ್ಯಕ್ತಿಯಾಗಿ ಮತ್ತೆ ಹುಟ್ಟಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ, ಇಂತಹ ವ್ಯಕ್ತಿಯನ್ನು ನಮ್ಮ ಜೀವನದ ಆದರ್ಶವಾಗಿಟ್ಟುಕೊಂಡು ಇವರು ಸಮಾಜಕ್ಕೆ ಏನು ಉತ್ತಮ ಮೌಲ್ಯಗಳನ್ನು ಕೊಟ್ಟರು ಅವುಗಳನ್ನು ಕಲಿತು ಅವುಗಳನ್ನು ಪಾಲಿಸಿ ಬದಲಾದಾಗ ಮಾತ್ರ ಇವರಿಗೆ ನಾವು ಚಿರಶಾಂತಿಗೆ ಒಂದು ಒಳ್ಳೆಯ ಒಂದು ನುಡಿನಮನವನ್ನು ಕೊಟ್ಟಂತಾಗ್ತದೆ. ಹಾಗಾಗಿ ಇವತ್ತು ಬೀಳಗಿ ಸರ್ ಇಲ್ಲದೇ ಇರಬಹುದು. ಅವರು ಬರೆದಂಥ ಪುಸ್ತಕ, ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಬಹಳ ಆಸಕ್ತ ಅಭಿಮಾನಿಗಳು. ಅವರು ಕೊಟ್ಟಂತಹ ಸ್ಪೀಚ್, ಭಾಷಣಗಳು, ಅವರು ಕೊಟ್ಟಂತಹ ಪ್ರೇರಣಾತ್ಮಕ ಮಾರ್ಗದರ್ಶನ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹೇಗೆ ನಾವು ಎದುರಿಸಬೇಕು, ಅದರಲ್ಲಿ ಹೇಗೆ ಯಶಸ್ಸನ್ನು ಪಡಿಬೇಕು ಅಂತಕ್ಕಂಥ ನಿದರ್ಶನದ ಮಾತುಗಳು, ಅದು ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ವಿದ್ಯಾಭ್ಯಾಸ ಮಾಡಬೇಕು, ಯಾವ ರೀತಿಗೆ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಬೇಕು, ನೀವು ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ಹೊರೆಯಾಗಬೇಡಿ. ನೀವು ಮುಂದೊಂದು ದಿನ ಸ್ವಂತಿಕೆಯಿಂದ ಕಷ್ಟಪಟ್ಟು ಬೆವರು ಸುಡಿಸಿ ದುಡಿದು ವಿದ್ಯಾಭ್ಯಾಸ ಮಾಡಿದಾಗ ಕಷ್ಟದ ಅರಿವು ನಿಮ್ಮ ಮನಸ್ಸಿಗೆ ತಟ್ಟುತ್ತೆ. ಮುಂದೊಂದು ದಿನ ನೀವೇ
ಕಷ್ಟಪಟ್ಟು ಬೆಳೆಸಿದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವರಾಗುತ್ತೀರಿ ಅನ್ನುವಂಥ ಮನದಾಳದ ಮಾತನ್ನು ಪ್ರತಿಯೊಂದು ಹಂತದಲ್ಲಿ ಹೇಳ್ತಾ ಇದ್ದರು. ತಂದೆ ತಾಯಿಗಳನ್ನು ಗೌರವಿಸುವಂತಹ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದರು. ಹೀಗೆ ಮೌಲ್ಯ ಶಿಕ್ಷಣ ಅಂತ ಹೇಳಿದರೆ ಇವರ ಮಾತುಗಳು ಅಂತಲೇ ಹೇಳ್ಬೋದು. ಇಂತಹ ಮೌಲ್ಯಯುಕ್ತ ಜೀವನವನ್ನು ನಡೆಸಿ ಈ ಸಮಾಜಕ್ಕೆ ಮಾದರಿಯಾಗಿ ಒಳ್ಳೆಯ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಮಹಾನ್ ಚೇತನ ಶಕ್ತಿ ಮಹಾಂತೇಶ್ ಬೀಳಗಿ ಸರ್. ಇಂಥ ಮಹಾನ್ ವ್ಯಕ್ತಿಗಳು, ಒಳ್ಳೆಯ ಚಿಂತಕರು, ಸಮಾಜ ಸುಧಾರಕರು ಮತ್ತು ಜೊತೆಗೆ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ IAS ಅಧಿಕಾರಿಗಳು, ಒಂದಲ್ಲ ಇವರು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಇಂಥ ವ್ಯಕ್ತಿಗಳು ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಇಲ್ಲ ಎಂಬುದೇ ದುಃಖದ ಸಂಗತಿ. ಮತ್ತೊಮ್ಮೆ ಸರ್ವರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ ನುಡಿನಮನದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್.